ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇದ್ವಿ 8ನೇ ತರಗತಿಯ ವಿಜ್ಞಾನ, ಅದು ಕೂಡ ನ್ಯೂ ಸಿಲೆಬಸ್ ಪ್ರಕಾರ ಅಧ್ಯಾಯ 7 ಹದಿಹರೆಯಕ್ಕೆ ಪ್ರವೇಶ. ಈ ಪಾಠದ ಅಥವಾ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳು ಇವತ್ತಿನ ದಿನ ನೋಡೋಣ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಸ್ಕೂಲ್ಗಳ ಗ್ರೂಪ್ಗಳಲ್ಲಿ ತಪ್ಪದೇ ಈ ವಿಡಿಯೋ ಲಿಂಕ್ ಅನ್ನ ತಪ್ಪದೇ ಶೇರ್ ಮಾಡಿರಿ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ದೇಹದಲ್ಲಿ ನಡೆಯುವ ಬದಲಾವಣೆಗಳಿಗೆ ಕಾರಣವಾಗುವ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲು ಬಳಸುವ ಪದ ಯಾವುದು? ಉತ್ತರ, ದೇಹದಲ್ಲಿ ನಡೆಯುವ ಬದಲಾವಣೆಗಳಿಗೆ ಕಾರಣವಾಗುವ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲು ಹಾರ್ಮೋನ್ ಎಂಬ ಪದವನ್ನು ಬಳಸಲಾಗುತ್ತದೆ. ಏನಂತ ಕರೀತಾರೆ? ಹಾರ್ಮೋನ್. ಎರಡನೇ ಪ್ರಶ್ನೆ, ಹದಿಹರೆಯವನ್ನು ವ್ಯಾಖ್ಯಾನಿಸಿ. ಉತ್ತರ, ತಾರುಣ್ಯಾವಸ್ಥೆಯ ಪ್ರಾರಂಭ ಮತ್ತು ಪ್ರೌಢಾವಸ್ಥೆಯ ನಡುವಿನ ಅವಧಿಯನ್ನು ಹದಿಹರೆಯ ಎನ್ನುವರು. ಈ ಅವಧಿಯಲ್ಲಿ ಸಂತಾನೋತ್ಪತ್ತಿಯ ಪರಿಪಕ್ವತೆಯ ಜೊತೆಗೆ ದೇಹದ ಹಲವಾರು ಬದಲಾವಣೆಗಳಿಗೆ ಒಳಪಡುತ್ತದೆ. ಇದು ವಯೋಮಾನದಿಂದ ಪ್ರಾರಂಭಿಸಿ 18ರಿಂದ 19ರ ವಯೋಮಾನಕ್ಕೆ ಅಂತ್ಯಗೊಳ್ಳುತ್ತದೆ. ಹದಿಹರೆಯದ ಅವಧಿಯ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಹುಡುಗಿಯರಲ್ಲಿ ಹದಿಹರೆಯುವುದು ಹುಡುಗರಿಗಿಂತಲೂ 1 ಅಥವಾ 2 ವರ್ಷಗಳ ಮೊದಲು ಪ್ರಾರಂಭವಾಗುತ್ತದೆ. ಇದು ಹದಿಹರೆಯದ ವ್ಯಾಖ್ಯಾನ. ಮೂರನೇ ಪ್ರಶ್ನೆ, ಋತುಸ್ರಾವ ಎಂದರೇನು? ವಿವರಿಸಿ. ಉತ್ತರ, ಹೆಣ್ಣಿನ ಗರ್ಭಾಶಯದ ಭಿತ್ತಿಯು ನಿಷೇಚನಗೊಂಡು ಅಭಿವರ್ಧನೆಗೊಳ್ಳುತ್ತಿರುವ ಅಂಡವನ್ನು ಸ್ವೀಕರಿಸಲು ಸ್ವತಃ ಸಿದ್ಧಗೊಳ್ಳುತ್ತದೆ. ಅಂಡವು ನಿಷೇಚನಗೊಳ್ಳದಿದ್ದರೆ ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ರಕ್ತದ ಜೊತೆಗೆ ದೇಹದಿಂದ ಹೊರಬರುತ್ತದೆ. ಸುಮಾರು 28ರಿಂದ 30 ದಿನಗಳಲ್ಲಿ ಒಮ್ಮೆ ಋತುಸ್ರಾವವಾಗುತ್ತದೆ. ಮೊದಲ ಋತುಚಕ್ರವು ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಇದನ್ನು ಋತುಮತಿ ಆಗುವುದು ಎಂದು ಕರೆಯಲಾಗುತ್ತದೆ. 45ರಿಂದ 50 ವರ್ಷ ವಯಸ್ಸಿನಲ್ಲಿ ಋತುಚಕ್ರವು ನಿಲ್ಲುತ್ತದೆ. ಇನ್ನು 4ನೇ ಪ್ರಶ್ನೆ, ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಪ್ರೌಢಾವಸ್ಥೆಯ ಆರಂಭವು ಸಂತಾನೋತ್ಪತ್ತಿಯ ಅಂಗಗಳ ಬೆಳವಣಿಗೆಯನ್ನು ಆರಂಭಿಸುತ್ತದೆ. ದೇಹದ ವಿವಿಧ ಭಾಗಗಳಲ್ಲಿ ಕೂದಲುಗಳು ಬೆಳೆಯುತ್ತವೆ. ಹುಡುಗರಲ್ಲಿ ಮುಖದ ಕೂದಲು ಅಂದರೆ ಗಡ್ಡ ಮತ್ತು ಮೀಸೆ, ಹುಡುಗಿಯರಲ್ಲಿ ಸ್ತನಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಹದಿಹರೆಯದಲ್ಲಿ ಹುಡುಗರ ಧ್ವನಿಪೆಟ್ಟಿಗೆಯ ವಿಸ್ತಾರವಾಗುವುದರಿಂದ ಧ್ವನಿಯು ಗಡಸಾಗುತ್ತದೆ. ಹದಿಹರೆಯದ ಮಕ್ಕಳ ಎತ್ತರ ಹೆಚ್ಚಾಗುತ್ತದೆ. ಇದು 4ನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು 5ನೇ ಪ್ರಶ್ನೆ, ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನ್ಗಳ ಹೆಸರುಗಳನ್ನು ತೋರಿಸುವ 2 ಕಂಬಸಾಲುಗಳನ್ನು ಹೊಂದಿರುವ ಕೋಷ್ಟಕ ತಯಾರಿಸಿ. ಉತ್ತರ, ಅಂತಃಸ್ರಾವಕ ಗ್ರಂಥಿಗಳು. ಇದು ಮೊದಲನೆಯದು ಕಂಬಸಾಲ, ಎರಡನೇ ಕಂಬಸಾಲ. ಮೊದಲನೆಯದು ವೃಷಣ, ಪುರುಷ ಹಾರ್ಮೋನ್ ಅಥವಾ ಟೆಸ್ಟೋಸ್ಟೆರಾನ್. ಎರಡನೆಯದು ಅಂಡಾಶಯಗಳು, ಸ್ತ್ರೀ ಹಾರ್ಮೋನ್ ಅಥವಾ ಈಸ್ಟ್ರೋಜನ್. ಮೂರನೆಯದು ಥೈರಾಯ್ಡ್ ಗ್ರಂಥಿ, ಥೈರಾಕ್ಸಿನ್ ಹಾರ್ಮೋನ್. ನಾಲ್ಕನೆಯದು ಮೆದುಜೀರಕ ಗ್ರಂಥಿ, ಇನ್ಸುಲಿನ್ ಹಾರ್ಮೋನ್. ಐದನೆಯದು ಅಡ್ರಿನಲ್ ಗ್ರಂಥಿ, ಅಡ್ರಿನಲ್ ಹಾರ್ಮೋನ್. ಆರನೆಯದು ಪಿಟ್ಯೂಟರಿಯು, ಬೆಳವಣಿಗೆಯ ಹಾರ್ಮೋನ್. ಇವು ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನ್ಗಳು. ಅದೇ ರೀತಿ 6ನೇ ಪ್ರಶ್ನೆ, ಲೈಂಗಿಕ ಹಾರ್ಮೋನ್ಗಳು ಎಂದರೇನು? ಅವನ್ನು ಹಾಗೆ ಏಕೆ ಹೆಸರಿಸಲಾಗಿದೆ? ಅವುಗಳ ಕಾರ್ಯವನ್ನು ತಿಳಿಸಿ. ಉತ್ತರ, ಲೈಂಗಿಕ ಹಾರ್ಮೋನುಗಳು ಲೈಂಗಿಕ ಅಂಗಗಳಿಂದ ಉತ್ಪತ್ತಿಯಾಗುವ ರಾಸಾಯನಿಕ ಪದಾರ್ಥಗಳಾಗಿವೆ. ಉದಾಹರಣೆಗೆ ಟೆಸ್ಟೋಸ್ಟೆರಾನ್ ಪುರುಷ ಲೈಂಗಿಕ ಹಾರ್ಮೋನ್ ಆಗಿದ್ದು ವೃಷಣದಿಂದ ಉತ್ಪತ್ತಿಯಾಗುತ್ತದೆ. ಈಸ್ಟ್ರೋಜನ್ ಅಂಡಾಶಯದಿಂದ ಉತ್ಪತ್ತಿಯಾಗುವ ಸ್ತ್ರೀ ಲೈಂಗಿಕ ಹಾರ್ಮೋನ್ ಆಗಿದೆ. ಈ ಹಾರ್ಮೋನುಗಳು ಜೀವಿಯ ಲೈಂಗಿಕ ಲಕ್ಷಣಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಅವುಗಳನ್ನು ಲೈಂಗಿಕ ಹಾರ್ಮೋನ್ಗಳು ಎಂದು ಕರೆಯಲಾಗುತ್ತದೆ. ಲೈಂಗಿಕ ಹಾರ್ಮೋನ್ಗಳ ಕಾರ್ಯಗಳು. ಟೆಸ್ಟೋಸ್ಟೆರಾನ್, ಈ ಹಾರ್ಮೋನ್ ಹುಡುಗರಲ್ಲಿ ಗಡ್ಡದ ಬೆಳವಣಿಗೆ, ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಗಟ್ಟಿಯಾದ ಧ್ವನಿಯಂತಹ ದ್ವಿತೀಯ ಲೈಂಗಿಕ ಲಕ್ಷಣಗಳು ತರುತ್ತದೆ ಇತ್ಯಾದಿ. ಈಸ್ಟ್ರೋಜನ್, ಈ ಹಾರ್ಮೋನ್ ಸ್ತ್ರೀಯರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳ ಬೆಳವಣಿಗೆಗೆ ಕಾರಣವಾಗಿದೆ. ಸ್ತನಗಳ ಹಿಗ್ಗುವಿಕೆ, ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಇತ್ಯಾದಿ. ಇದು 6ನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು 7ನೆಯ ಪ್ರಶ್ನೆ, ಸರಿಯಾದ ಆಯ್ಕೆಯನ್ನು ಆರಿಸಿ. ಎ, ತಾವು ತಿನ್ನುವ ಆಹಾರದ ಬಗ್ಗೆ ಹದಿಹರೆಯದವರು ಜಾಗರೂಕರಾಗಿರಬೇಕು, ಏಕೆಂದರೆ ಮೊದಲನೆಯದು, ಸರಿಯಾದ ಆಹಾರವು ಅವರ ಮೆದುಳಿನ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ. 2, ಅವರಲ್ಲಿ ನಡೆಯುತ್ತಿರುವ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗುತ್ತದೆ. 3, ಹದಿಹರೆಯದವರು
ಎಲ್ಲ ಸಮಯದಲ್ಲೂ ಹಸಿದುಕೊಂಡಿರುವುದಾಗಿ ಭಾವಿಸುತ್ತಾರೆ. 4ನೇದು ಹದಿಹರೆಯದವರಲ್ಲಿ ರುಚಿ ಮೊಗ್ಗುಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಿರುತ್ತವೆ. ಇಲ್ಲಿ ಉತ್ತರ ಏನಾಗುತ್ತಂದ್ರೆ 2, ಅವರಲ್ಲಿ ನಡೆಯುತ್ತಿರುವ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗುತ್ತದೆ. ಉತ್ತರ 2, ಅವರಲ್ಲಿ ನಡೆಯುತ್ತಿರುವ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗುತ್ತದೆ. ಇದು 7ನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು ಬಿ, ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ವಯಸ್ಸು ಆರಂಭವಾಗುವುದು. 1ನೇದು ಋತುಚಕ್ರ ಪ್ರಾರಂಭವಾದಾಗ, 2 ಸ್ತನಗಳ ಬೆಳವಣಿಗೆ ಪ್ರಾರಂಭವಾದಾಗ, 3 ದೇಹದ ತೂಕ ಹೆಚ್ಚಾದಾಗ, 4 ಎತ್ತರ ಹೆಚ್ಚಾದಾಗ. ಉತ್ತರ 1ನೇದು ಋತುಚಕ್ರ ಪ್ರಾರಂಭವಾದಾಗ. ಇದು ಉತ್ತರ ಬರುತ್ತೆ. ಇದು ಬಿ ಪ್ರಶ್ನೆ. ಇನ್ನು ಸಿ, ಹದಿಹರೆಯದವರ ಸರಿಯಾದ ಆಹಾರವು ಇವುಗಳನ್ನು ಒಳಗೊಂಡಿರುತ್ತದೆ. 1ನೇದು ಚಿಪ್ಸ್, ನೂಡಲ್ಸ್, ಕೋಕ್. 2 ಚಪಾತಿ, ಬೇಳೆ, ತರಕಾರಿಗಳು. 3 ಅಕ್ಕಿ, ನೂಡಲ್ಸ್ ಮತ್ತು ಬರ್ಗರ್. 4 ತರಕಾರಿ ಕಟ್ಲೆಟ್ಗಳು, ಚಿಪ್ಸ್ ಮತ್ತು ಲಿಂಬೆ ಪಾನೀಯ. ಉತ್ತರ 2ನೇದು ಬರುತ್ತೆ ನೋಡಿ, ಚಪಾತಿ, ಬೇಳೆ, ತರಕಾರಿಗಳು. ಚಪಾತಿ, ಬೇಳೆ, ತರಕಾರಿಗಳು. ಇದು ಸಿ ಉತ್ತರ. ಅದಾದ್ಮೇಲೆ ಇನ್ನು 8ನೆಯ ಪ್ರಶ್ನೆ, ಈ ಕೆಳಗಿನವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಎ, ಆಡಮ್ಸ್ ಆಪಲ್. ಉತ್ತರ, ಪ್ರೌಢಾವಸ್ಥೆಯಲ್ಲಿ ಹುಡುಗರ ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಕ್ಸ್ ಬೆಳೆಯಲು ಪ್ರಾರಂಭಿಸುತ್ತದೆ. ಹುಡುಗರಲ್ಲಿ ಧ್ವನಿಪೆಟ್ಟಿಗೆಯು ದೊಡ್ಡದಾಗಿ ಬೆಳೆಯುತ್ತದೆ. ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿಪೆಟ್ಟಿಗೆಯನ್ನು ಆಡಮ್ಸ್ ಆಪಲ್ ಎಂದು ಕರೆಯಲಾಗುವುದು. ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣಬಹುದು. ಇನ್ನು ಬಿ, ದ್ವಿತೀಯಕ ಲೈಂಗಿಕ ಲಕ್ಷಣಗಳು. ಇದರ ಬಗ್ಗೆ ಟಿಪ್ಪಣಿ ಬರಿಬೇಕು, ಆಯ್ತಾ. ಉತ್ತರ, ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾದರೆ ಹುಡುಗರಲ್ಲಿ ಮುಖದ ಮೇಲೆ ಕೂದಲು ಅಂದರೆ ಮೀಸೆ ಮತ್ತು ಗಡ್ಡ ಬೆಳೆಯಲು ಪ್ರಾರಂಭಿಸುತ್ತದೆ. ಈ ಲಕ್ಷಣಗಳು ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯಕವಾಗುವುದರಿಂದ ಇದನ್ನು ದ್ವಿತೀಯಕ ಲೈಂಗಿಕ ಲಕ್ಷಣಗಳೆಂದು ಕರೆಯುತ್ತಾರೆ. ಹುಡುಗರಲ್ಲಿ ಎದೆಯ ಮೇಲೆಯೂ ಕೂದಲು ಬೆಳೆಯುತ್ತವೆ. ಹುಡುಗರು ಮತ್ತು ಹುಡುಗಿಯರು ಇಬ್ಬರಲ್ಲಿಯೂ ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಜನನಾಂಗ ಪ್ರದೇಶದಲ್ಲಿ ಕೂದಲುಗಳು ಬೆಳೆಯುತ್ತವೆ. ಇದು ಬಿ, ಏನೋ ದ್ವಿತೀಯ ಲೈಂಗಿಕ ಲಕ್ಷಣಗಳನ್ನ ಬಗ್ಗೆ ಟಿಪ್ಪಣಿ. ಅದೇ ರೀತಿ ಇನ್ನು ಸಿ, ಹುಟ್ಟುವ ಮಗುವಿಗೆ ಲಿಂಗ ನಿರ್ಧಾರ. ಅಂದ್ರೆ ಉತ್ತರ, ಮಾನವರ ಎಲ್ಲಾ ಜೀವಕೋಶಗಳು ತಮ್ಮ ಕೋಶ ಕೇಂದ್ರಗಳಲ್ಲಿ 23 ಜೊತೆ ವರ್ಣತಂತುಗಳನ್ನು ಹೊಂದಿವೆ. ಅವುಗಳಲ್ಲಿ 2 ವರ್ಣತಂತುಗಳು ಎಕ್ಸ್ ಮತ್ತು ವೈ ಎಂಬ ಹೆಸರಿನ ಲಿಂಗ ವರ್ಣತಂತುಗಳಾಗಿವೆ. ಹೆಣ್ಣಿನ 2 ಎಕ್ಸ್ ವರ್ಣತಂತುಗಳಿದ್ದರೆ ಗಂಡು 1 ಎಕ್ಸ್ ಮತ್ತು 1 ವೈ ತಂತು ಹೊಂದಿರುತ್ತಾನೆ. ನಿಷೇಚನ ಸಮಯದಲ್ಲಿ ಗಂಡಿನ ವೀರ್ಯಾಣು ಎಕ್ಸ್ ವರ್ಣತಂತು ಅಂಡಕ್ಕೆ ನೀಡಿದರೆ ಯುಗ್ಮಜ 2 ಎಕ್ಸ್ ವರ್ಣತಂತುಗಳನ್ನು ಹೊಂದಿ ಅದು ಹೆಣ್ಣು ಮಗುವಾಗಿ ಬೆಳೆಯುತ್ತದೆ. ನಿಷೇಚನದಲ್ಲಿ ವೀರ್ಯಾಣು 1 ವೈ ವರ್ಣತಂತುವನ್ನು ಅಂಡಕ್ಕೆ ನೀಡಿದರೆ ಯುಗ್ಮಜ ಗಂಡು ಮಗುವಾಗಿ ಬೆಳೆಯುತ್ತದೆ. ಇದು 8ನೇ ಪ್ರಶ್ನೆಯ ಸಿ, ಅಂದ್ರೆ 8ನೇ ಪ್ರಶ್ನೆಯದರಲ್ಲಿ ಸಿ ಉತ್ತರ. ಅದಾದ್ಮೇಲೆ ಇನ್ನು 9, ಈ ಕೆಳಗೆ ನೀಡಿರುವ ಪದಜಾಲವನ್ನು ಕೊಟ್ಟಿರುವ ಸುಳುಹುಗಳನ್ನು ಬಳಸಿ ಪದಗಳನ್ನು ಹುಡುಕಿ ಅವುಗಳ ಸುತ್ತ ಗೆರೆ ಎಳೆಯಿರಿ. ಪದಗಳನ್ನು ಅಡ್ಡಲಾಗಿ ಮೇಲಿಂದ ಕೆಳಗೆ ಕರ್ಣರೇಖೆ ಗುಂಟ ಸಹ ಹುಡುಕಿ. ಉದಾಹರಣೆಯಾಗಿ ನೀಡಿರುವ ಸುಳುಹುಗಳಿಗೆ ಗೆರೆ ಎಳೆದು ತೋರಿಸಿದೆ. ಉದಾಹರಣೆಗಳು: ಕೀಟವೊಂದರ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆ, ರೂಪ ಪರಿವರ್ತನೆ. ಅಡ್ರಿನಲ್ ಹಾರ್ಮೋನ್ ಅನ್ನು ಸ್ರವಿಸುವ ಗ್ರಂಥಿ ಅಡ್ರಿನಲ್. ಇಲ್ಲಿ ಅವರು 2 ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಅಡ್ರಿನಲ್, ಅದಾದ್ಮೇಲೆ ರೂಪ ಪರಿವರ್ತನೆ. ಅದೇ ರೀತಿ ನಾವು ಕೂಡ ಮಾಡಬೇಕು. ಸೊ ಮೊದಲನೇದು, ಹುಡುಗರಲ್ಲಿ ಮುಂಚಾಚಿದ ಧ್ವನಿಪೆಟ್ಟಿಗೆ ಆಡಮ್ಸ್ ಆಪಲ್. ನಾಳಗಳಿಲ್ಲದ ಗ್ರಂಥಿಗಳು ನಿರ್ನಾಳ ಗ್ರಂಥಿ. ಮಿದುಳಿಗೆ ಅಂಟಿಕೊಂಡಿರುವ ಅಂತಸ್ರಾವಕ ಗ್ರಂಥಿ ಪಿಟ್ಯುಟರಿ. ಅಂತಸ್ರಾವಕ ಗ್ರಂಥಿಗಳ ಸ್ರವಿಕೆ ಹಾರ್ಮೋನ್. ಮೆದುಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಇನ್ಸುಲಿನ್. ಸ್ತ್ರೀ ಹಾರ್ಮೋನ್ ಈಸ್ಟ್ರೋಜನ್. ಪುರುಷ ಹಾರ್ಮೋನ್ ಟೆಸ್ಟೋಸ್ಟೆರಾನ್. ಥೈರಾಕ್ಸಿನ್ ಅನ್ನು ಸ್ರವಿಸುವ ಗ್ರಂಥಿ ಥೈರಾಯ್ಡ್. ಹದಿಹರೆಯ ಇದಕ್ಕಿರುವ ಇನ್ನೊಂದು ಪದ ತಾರುಣ್ಯ. ಹಾರ್ಮೋನ್ ರಕ್ತದ ಮೂಲಕ ಇಲ್ಲಿಗೆ ತಲುಪುತ್ತದೆ ಪ್ರಬುದ್ಧತೆ. ಧ್ವನಿಪೆಟ್ಟಿಗೆ ಲ್ಯಾರಿಂಗ್ಸ್. 12ನೇದು, ಹದಿಹರೆಯದ ಸಮಯದಲ್ಲಿನ ಬದಲಾವಣೆಗಳು ಸೂಚಿಸುವ ಪದ ಪ್ರೌಢಾವಸ್ಥೆ. ಸೊ ನಾನು ಇವೇನ್ ಪದಗಳ ಬಂದಿದೆಯಲ್ಲ ಇವುಗಳನ್ನು ಸೂಚಿಸುವ ಪದಗಳು, ಅವುಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ. ನೀವು ಕೂಡ ಒಂದ್ಸಾರಿ ಎಲ್ಲವನ್ನು ಟಿಕ್ ಮಾಡ್ಕೊಳ್ಳಿ, ಆಯ್ತಾ.
ಅದೇ ರೀತಿ 10ನೇ ಪ್ರಶ್ನೆ, ಕೆಳಗಿನ ಕೋಷ್ಟಕವು ಹುಡುಗರು ಮತ್ತು ಹುಡುಗಿಯರ ವಯಸ್ಕರಾದ ಬೆಳೆದಂತೆ ಅವರು ಎತ್ತರವಾದ ಸಾಧ್ಯತೆ ಮೇಲಿನ ದತ್ತಾಂಶಗಳು ತೋರಿಸುತ್ತದೆ. ಇದನ್ನು ಬಳಸಿ ಒಂದು ಗ್ರಾಫ್ ಹಾಳೆಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗಾಗಿ ಎತ್ತರ ಮತ್ತು ವಯಸ್ಸು ತೋರಿಸಿದ ನಕ್ಷೆ ರಚಿಸಿ. ಈ ನಕ್ಷೆಯಿಂದ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು? ವಯಸ್ಸು ಕೊಟ್ಟಿದ್ದಾರೆ, ಎತ್ತರ ಸೆಂಟಿಮೀಟರ್ಗಳಲ್ಲಿ ಹುಡುಗರು ಹುಡುಗಿಯರು 0ಯಿಂದ 53 53, 4ನೇ ವಯಸ್ಸಿಗೆ 96 92, 8ನೇ ವಯಸ್ಸಿಗೆ 114 110, 12ನೇ ವಯಸ್ಸಿಗೆ 129 133 ಇದೇ ರೀತಿ ಕೊಟ್ಟಿರ್ತಾರೆ. ನಾವಿಲ್ಲಿ ಏನ್ ಮಾಡೋದು, ಮೊದಲು 53, ಇಲ್ಲಿ 53 ಆಯ್ತಾ, ಅದಾದ್ಮೇಲೆ 96 92, ಅದಾದ್ಮೇಲೆ 114 110 ಇದೇ ರೀತಿ ಬರ್ಕೊಂಡು ಹೋಗ್ಬೇಕು. ಕೊನೆಗೆ ಏನಾಗುತ್ತದು 165 173 165 ಹುಡುಗರು ಹುಡುಗಿಯರು ನಾನಿಲ್ಲಿ ಹಾಕಿದ್ದೀನಿ. ಇದೇ ರೀತಿ ನೀವು ಕೂಡ ಗ್ರಾಫ್ ಬಿಡಿಸ್ಕೊಳ್ಳಿ. ಉತ್ತರ: ಹುಡುಗರು ಮತ್ತು ಹುಡುಗಿಯರ ವಯಸ್ಸು ಮತ್ತು ಎತ್ತರದ ನಡುವಿನ ಸಂಬಂಧ ಗ್ರಾಫ್ ಚಿತ್ರಿಸುತ್ತದೆ. ಪ್ರೌಢಾವಸ್ಥೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಎತ್ತರ ಹಠಾತ್ ಹೆಚ್ಚಳ ಕಂಡುಬರುತ್ತದೆ. ಮೇಲಿನ ಗ್ರಾಫ್ನಲ್ಲಿ ಆಧಾರದ ಮೇಲೆ 4ರಿಂದ 8 ವಯಸ್ಸಿನಲ್ಲಿ ಹುಡುಗರಿಗೆ ಹೋಲಿಸಿದರೆ ಹುಡುಗಿಯರು ಎತ್ತರದಲ್ಲಿ ಕಡಿಮೆಯಾಗಿರುವುದನ್ನು ಗಮನಿಸಬಹುದು. ಹುಡುಗಿಯರು 12ರಿಂದ 13 ವಯಸ್ಸುಗಳು ತಲುಪುವ ತಕ್ಷಣ ಅವರ ಎತ್ತರವು ಹಠಾತ್ ಹೆಚ್ಚಳವನ್ನು ತೋರಿಸುತ್ತದೆ ಮತ್ತು ಹುಡುಗರಿಗಿಂತ ಹೆಚ್ಚು ಆಗುತ್ತದೆ. ನಂತರದ ವರ್ಷಗಳಲ್ಲಿ ಇಬ್ಬರ ಬೆಳವಣಿಗೆಯು ಸ್ಥಿರವಾಗುತ್ತದೆ. ಪ್ರೌಢಾವಸ್ಥೆಯಲ್ಲಿ ಬೆಳವಣಿಗೆಯು ಹಾರ್ಮೋನ್ಗಳ ನಿಯಂತ್ರಣದಲ್ಲಿದೆ. ಆಯ್ತಾ? ಸೊ ಅದೇ ರೀತಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ಸ್ಕೂಲ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ.